ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ 6M BCom ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ 2025 ಕ್ವಶನ್ ಪೇಪರ್ ನೋಡೋಣ. ಇದು ಬಂದು ನಿಮಗೆ 60 ಮಾರ್ಕ್ಸ್ ಕ್ವಶನ್ ಪೇಪರ್. ಟೈಮಿಂಗ್ಸ್ ಬಂದು 2.5 hour ಟೈಮಿಂಗ್ಸ್. ಸೆಕ್ಷನ್ ಎ, ಸೆಕ್ಷನ್ ಬಿ ಆ್ಯಂಡ್ ಸೆಕ್ಷನ್ ಸಿ. ಸೆಕ್ಷನ್ ಎ 2 ಮಾರ್ಕ್ಸ್ ಕ್ವಶನ್ 8 ಕೊಟ್ಟಿರ್ತಾರೆ, 6 ಅಟೆಂಡ್ ಮಾಡಬೇಕಾಗತ್ತೆ. ಸೆಕ್ಷನ್ ಬಿ 5 ಮಾರ್ಕ್ಸ್ ಕ್ವಶನ್ 5 ಕೊಟ್ಟಿರ್ತಾರೆ, ಸೆಕ್ಷನ್ ಬಿ 4 ಮಾರ್ಕ್ಸ್ ಕ್ವಶನ್ 5 ಕೊಟ್ಟಿರ್ತಾರೆ, 3 ಅಟೆಂಡ್ ಮಾಡಬೇಕಾಗತ್ತೆ. ಸೆಕ್ಷನ್ ಸಿ 12 ಮಾರ್ಕ್ಸ್ ಕ್ವಶನ್ 5 ಕೊಟ್ಟಿರ್ತಾರೆ, 3 ಅಟೆಂಡ್ ಮಾಡಬೇಕಾಗತ್ತೆ. ಸೆಕ್ಷನ್ ಎ 2 ಮಾರ್ಕ್ಸ್ ಕ್ವಶನ್. ಈ ಕ್ವಶನ್ ಪೇಪರ್ದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಆನ್ಸರ್ಸ್ ಎಲ್ಲ ಸೊಲ್ಯೂಷನ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಆ್ಯಂಡ್ ಅಪ್ಲೋಡ್ ಮಾಡ್ತೀನಿ. ಇದರಲ್ಲಿ ಓನ್ಲಿ ಕ್ವಶನ್ ಪೇಪರ್ ಮಾತ್ರ ತೋರಿಸ್ತೀನಿ. ಡಿಫೈನ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ರೈಟ್ ದಿ ಮೀನಿಂಗ್ ಆಫ್ ಟ್ರೆಂಡ್ ಅನಾಲಿಸಿಸ್. ವಾಟ್ ಈಸ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್. ರೈಟ್ ಎನಿ 4 ಆಕ್ಟಿವಿಟಿ ರೇಷಿಯೋ. Given current ratio 3.1 and working capital 50,000. Calculate the amount of current assets and liabilities. ಇದರ ಒಂದು 2 ಮಾರ್ಕ್ಸ್ ಕಂಪಲ್ಸರಿ ನಿಮ್ಗೆ ಕೊಡ್ತಾರೆ ಅದರ ಕ್ವಶನ್ನು. ಸೊಲ್ಯೂಷನ್ ಇದು ಲೈಕ್ ಈಗ ಕರೆಂಟ್ ರೇಷಿಯೋ ಕೊಟ್ಟು ವರ್ಕಿಂಗ್ ನೀವೇನಾದ್ರು ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಲೈಬಿಲಿಟಿ ಅಂತ ಕಂಡುಹಿಡಬೇಕಾಗುತ್ತೆ. ಫಾರ್ಮುಲಾ ಮಾಡಬೇಕು. ರೈಟ್ ಎನಿ 2 ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಆಡಿಟ್. ವುಡ್ ಯು ಮೀನ್ ಬೈ secretarial audit report? How do you calculate stock turnover ratio? ನೆಕ್ಸ್ಟ್ ಸೆಕ್ಷನ್ ಬಿ 4 ಮಾರ್ಕ್ಸ್ ಕ್ವಶನ್ 4 ಕೊಟ್ಟಿರ್ತಾರೆ, 5 ಅಟೆಂಡ್ ಮಾಡಬೇಕಾಗತ್ತೆ. ಎಕ್ಸ್ಪ್ಲೈನ್ ದಿ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಇದರಲ್ಲಿ ಥಿಯರಿ ಕೊಡ್ತಾರೆ, ಒಂದು ಕಂಪಲ್ಸರಿ ಕ್ವಶನ್, ದಟ್ ಈಸ್ ಫಸ್ಟ್ ಚಾಪ್ಟ್ರಿಂದ ಒಂದು ಥಿಯರಿ ಕ್ವಶನ್ ಇದ್ದೇ ಇರುತ್ತೆ. ಫ್ರಮ್ ದಿ ಫಾಲೋಯಿಂಗ್ ಕಂಪ್ಯೂಟ್ ಕರೆಂಟ್ ರೇಷಿಯೋ ಆ್ಯಂಡ್ ಕ್ವಿಕ್ ರೇಷಿಯೋ. ಕರೆಂಟ್ ರೇಷಿಯೋ ಮತ್ತು ಕ್ವಿಕ್ ರೇಷಿಯೋ ಇಡಬೇಕಾಗತ್ತೆ. ಎಷ್ಟೊಂದು ಸ್ಟಾಕ್ ಇನ್ ಟ್ರೇಡ್ ಅಂತ ಅಮೌಂಟ್ ಎಲ್ಲ ಕೊಟ್ಟಿದ್ದಾರೆ. ಇದ್ರ ಮುಖಾಂತರ ನಾವು ಕರೆಂಟ್ ರೇಷಿಯೋ ಆ್ಯಂಡ್ ಕ್ವಿಕ್ ರೇಷಿಯೋ ಕಂಡುಹಿಡಿಬೇಕು. Next, calculate the cash flow from operating activities from the following data. Cash flow from operating activities ಕಂಡುಹಿಡಿಯಬೇಕಾಗುತ್ತೆ. ಇಲ್ಲಿ ಡೇಟಾಸ್ ಕೊಟ್ಟಿದ್ದಾರೆ 2022-23. ಇದ್ರ ಮುಖಾಂತರ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಕಂಡುಹಿಡಿಯಬೇಕು. ನೆಕ್ಸ್ಟ್, ಪ್ರಿಪೇರ್ ಎ ಕಾಂಪರೇಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಫ್ರಮ್ ದಿ ಫಾಲೋಯಿಂಗ್ 22-23 ಈ ಥರ ಕೊಟ್ಟಿದ್ದಾರೆ. ಇದು ಕಂಪ್ಯಾರೇಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಕಂಡುಹಿಡಿಯಬೇಕಾಗುತ್ತೆ. ನೆಕ್ಸ್ಟ್ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಇನ್ನೂ ಒಂದು ಥಿಯರಿ ಕ್ವಶನ್ ಕೊಟ್ಟಿದ್ದಾರೆ. ಎಕ್ಸ್ಪ್ಲೈನ್ ದಿ ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್ ಆಡಿಟ್. ಇದು 5th ಚಾಪ್ಟರಿಂದ, ಇದು ಥಿಯರಿ. ಸೊ 4 ಮಾರ್ಕ್ಸ್ಗೆ 2 ಥಿಯರಿ ಆ್ಯಂಡ್ 3 ಪ್ರಾಕ್ಟಿಕಲ್ ಕೊಟ್ಟಿರ್ತಾರೆ, ನೀವು ಯಾವ್ದಾದ್ರು ಅಟೆಂಡ್ ಮಾಡ್ಕೊಬೋದು. ನೆಕ್ಸ್ಟ್ ಸೆಕ್ಷನ್ ಸಿ 12 ಮಾರ್ಕ್ಸ್ ಕ್ವಶನ್ 5 ಕೊಟ್ಟಿರ್ತಾರೆ, 3 ಅಟೆಂಡ್ ಮಾಡಬೇಕಾಗತ್ತೆ. ದಿಸ್ ದಿ ಕ್ವಶನ್. ದ ಬ್ಯಾಲೆನ್ಸ್ ಶೀಟ್ ಆಫ್ ಸುಹಾಸ್ ಆ್ಯಂಡ್ ಕಿರಣ್ ಕಂಪ್ನಿ ಆಸ್ ಆನ್ 31/12/2023 ಆಸ್ ಫಾಲೋಸ್. ಕಂಪೇರ್ ದಿ ಫಿನಾನ್ಷಿಯಲ್ ಪೊಸಿಷನ್ ಬೋತ್ ದಿ ಫರ್ಮ್ಸ್. ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್. ಇದು ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಕಂಡುಹಿಡಬೇಕಾಗತ್ತೆ. ದಿಸ್ ದಿ ಕ್ವಶನ್ ಆ್ಯಂಡ್ ಇದು ಸಹ ಕ್ವಶನ್. ನೆಕ್ಸ್ಟ್ 8.1. ಎ ಕಂಪ್ನಿ ಸಪ್ಲೈಸ್ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್. ಸೊ ಕ್ಯಾಲ್ಕುಲೇಟ್. ಅಲ್ಲಿ ಡೇಟಾಸ್ ಕೊಟ್ಟಿದ್ದಾರೆ ಏನೇನಿದೆ ಅಂತ. ಲೈಬಿಲಿಟಿ ಮತ್ತು ಅಸೆಟ್ಸ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದೆ. ಅದರಲ್ಲಿ ಕರೆಂಟ್ ರೇಷಿಯೋ, ಕ್ವಿಕ್ ಲಿಕ್ವಿಡಿಟಿ ರೇಷಿಯೋ, ಗ್ರಾಸ್ ಪ್ರಾಫಿಟ್ ರೇಷಿಯೋ, ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ, ಅವರೇಜ್ ಕಲೆಕ್ಷನ್ ಪೀರಿಯಡ್. ಸೊ ಇದಿಷ್ಟು ಫಾರ್ಮುಲಾಸ್, ಇದಕ್ಕೆ ಫಾರ್ಮುಲಾಸ್ ಇದೆ. ಫಾರ್ಮುಲಾಸ್ ಹಾಕಿ ನೀವು ಇದ್ರ ಡೇಟಾ ನೋಡ್ಕೊಂಡು ಸಮ್ನ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಒನ್, ದ ಫಾಲೋಯಿಂಗ್ ಬ್ಯಾಲೆನ್ಸ್ ಶೀಟ್ ಆರ್ ಗಿವನ್. ಸೊ ಲಯಬಿಲಿಟೀಸ್ ಆ್ಯಂಡ್ ಅಸೆಟ್ಸ್ ಕೊಟ್ಟಿದ್ದಾರೆ. ಸೊ ಇದು ಪ್ರಿಪೇರ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಫಾರ್ ದಿ ಇಯರ್ 2024. ಇದು ಡೇಟಾಸ್ ಕೊಟ್ಟಿದ್ದಾರಲ್ಲ, ಬ್ಯಾಲೆನ್ಸ್ ಶೀಟು, ಲಯಬಿಲಿಟಿ ಮತ್ತು ಅಸೆಟ್ಸ್ನ ಅದು ನೋಡ್ಕೊಂಡು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ನಾವು ಪ್ರಿಪೇರ್ ಮಾಡಬೇಕಾದ್ರೆ. ಆ್ಯಂಡ್ ಒಂದು ಥಿಯರಿ ಕ್ವಶನ್ ಕೊಟ್ಟಿದ್ದಾರೆ. ಎಕ್ಸ್ಪ್ಲೇನ್ ದಿ ರೋಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್. ನೆಕ್ಸ್ಟ್ ಕ್ವಶನ್. Following is the balance sheet of JK Limited as on 31/31. You are required to prepare comparative statement. ಸೊ ಇಲ್ಲಿ ಡೇಟಾಸ್ ಕೊಟ್ಟಿದ್ದಾರೆ, ಲೈಬಿಲಿಟೀಸ್ ಮತ್ತು ಅಸೆಟ್ಸ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ, ನಾವು ಕಂಪ್ಯಾರೇಟಿವ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ 12 ಮಾರ್ಕ್ಸಲ್ಲಿ 1 ಥಿಯರಿ ಕ್ವಶನ್ ಆ್ಯಂಡ್ 4 ಪ್ರಾಕ್ಟಿಕಲ್ ಸಮ್ಸ್ ಇರುತ್ತೆ, ನೀವು ಯಾವುದಾದ್ರು ಅಟೆಂಡ್ ಮಾಡ್ಬೋದು. ದಿಸ್ ಇಸ್ ದಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಆಫ್ 2025. ಸೊ ಇದು ಸೊಲ್ಯೂಷನ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೇ ಥರ ನಿಮಗೆ ಏನಾದರೂ ಕ್ವಶನ್ ಪೇಪರ್, ಸೊಲ್ಯೂಷನ್ಸ್ ಆ್ಯಂಡ್ ಯಾವುದಾದ್ರು ಸಬ್ಜೆಕ್ಟ್ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.